ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪಂಡಿತ್ ಕೃಷ್ಣಮೂರ್ತಿ ಆಗಿದೆ. ನವರಾತ್ರಿಯ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಬ್ಬ. ಇದನ್ನು ದೇಶದ ಬೇರೆ ಬೇರೆ ಜಾಗದಲ್ಲಿ ಅವರದೇ ಆದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಮೊದಲೆಲ್ಲ 5 ನವರಾತ್ರಿಗಳನ್ನು ಆಚರಣೆ ಮಾಡ್ತಾ ಇದ್ರು. ಈಗ 2 ನವರಾತ್ರಿಗಳು ವಿಶೇಷವಾಗಿ ಆಚರಣೆಯಲ್ಲಿದೆ. ಚೈತ್ರ ನವರಾತ್ರಿ ಮತ್ತು ಶರನ್ನವರಾತ್ರಿ. ಆಶ್ವೀಜ ಮಾಸದ ಪ್ರಥಮ ದಿನದಿಂದ ಆಚರಿಸುವಂಥ ನವರಾತ್ರಿಯನ್ನು ಶರನ್ನವರಾತ್ರಿ ಅಂತ ಕರೀತಾರೆ. ಹಾಗೆ ನಾಳೆಯಿಂದ ಈ ನವರಾತ್ರಿ ಆರಂಭಗೊಳ್ತಾ ಇದೆ. ನವರಾತ್ರಿಯ ಪ್ರತಿದಿನವನ್ನು ದುರ್ಗಾದೇವಿಯ ನಿರ್ದಿಷ್ಟ ಅವತಾರಕ್ಕೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಪ್ರತಿ ಅವತಾರವು ಒಂದು ನಿರ್ದಿಷ್ಟ ಶಕ್ತಿ ಮತ್ತು ಗುಣವನ್ನು ಸಂಕೇತಿಸುತ್ತದೆ. ಈ ವಿಡಿಯೋದಲ್ಲಿ ನಿಮಗೆ ನಾನು 2 ದಿನಗಳ ದೇವಿಯ ಅವತಾರ ಮತ್ತು ಪ್ರಿಯವಾದ ಬಣ್ಣ ಮತ್ತು ಜಪಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಪ್ರಥಮ ದಿನದಂದು ದುರ್ಗಾ ಮಾತೆಯು ಶೈಲಪುತ್ರಿಯ ರೂಪವನ್ನು ಧರಿಸುತ್ತಾಳೆ. ಶೈಲಪುತ್ರಿ ಅಂದರೆ ಹಿಮಾಲಯ ಪರ್ವತರಾಜನ ಮಗಳು. ಶೈಲ ಅಂದರೆ ಪರ್ವತ ಅಂತ ಅರ್ಥ. ಇದು ಶಕ್ತಿಯಾಗಿ ಶಿವನ ಸತಿಯಾಗಿರುವ ರೂಪವೂ ಆಗಿದೆ. ಶೈಲಪುತ್ರಿಯು ವೃಷಭವನ್ನು ಏರಿ ಬರುತ್ತಾಳೆ. ದೇವಿಯ ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ. ಆಕೆಯ ಪೂಜೆಯಿಂದ ಶಕ್ತಿ ಮತ್ತು ಶಾಂತಿಯ ಸಮತೋಲನೆ ಸಾಧ್ಯ. ಮೊದಲನೆಯ ದಿನ ಶಾಂತಿ ಮತ್ತು ಶುದ್ಧತೆಯ ಸಂಕೇತವಾದ ಬಿಳಿ ಬಣ್ಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಯಾವ ಜಪ ಮಾಡಬೇಕಪ್ಪ ಅಂತ ಕೇಳಿದ್ರೆ, ಓಂ ದೇವಿ ಶೈಲಪುತ್ರಿಯೇ ನಮಃ, ಈ ಜಪವನ್ನು ಮೊದಲನೇ ದಿನ ಮಾಡಬೇಕು. ಹಾಗೆ ನವರಾತ್ರಿಯ 2ನೇ ದಿನ. 2ನೇ ದಿನದಂದು ದುರ್ಗಾ ಮಾತೆಯು ಬ್ರಹ್ಮಚಾರಿಣಿಯ ರೂಪವನ್ನು ಧರಿಸುತ್ತಾಳೆ. ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಅಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಈ ರೂಪವನ್ನು ಪೂಜಿಸುವುದರಿಂದ ಸಂಯಮ, ಪರಿತ್ಯಾಗ ಮತ್ತು ಸದ್ಗುಣ ಭಾವನೆಗಳು ಬೆಳೆಯುತ್ತದೆ ಎಂಬ ನಂಬಿಕೆ. ಕ್ರಿಯಾಶೀಲತೆ ಮತ್ತು ಉತ್ಸಾಹದ ಪ್ರತೀಕವಾಗಿ ಇರುವ ಕೆಂಪು ಬಣ್ಣ ವಿಶೇಷವಾಗಿದೆ 2ನೇ ದಿನ. ಹಾಗೆ 2ನೇ ದಿನ ಜಪ ಮಾಡುವಂಥದ್ದು ಓಂ ದೇವಿ ಬ್ರಹ್ಮಚಾರಿಣಿ ನಮಃ, ಈ ಜಪವನ್ನು ಮಾಡಬೇಕು. 2 ದಿನಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಹಾಗೆ ಮುಂದಿನ ದಿನಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಓಂ ದುರ್ಗಾದೇವಿ ನಮಃ.